ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನಿವತ್ತೇ ಪೊಲೀಸ್ಗೆ ಹೇಳಿ ಅದು ಯಾರು ಅಂತ ಕಂಡಿಡಿಯಕ್ಕೆ ಹೇಳ್ತೀನಿ. ಎಸ್ ಸರ್, ಮೇಡಮ್ ಬರ್ಲಿಲ್ವಾ? ಇಲ್ಲ ಕಣಮ್ಮ, ಅವಳು ಊರಲ್ಲಿಲ್ಲ. ಅವ್ರಿಗೆ ಪುಷ್ಪಕ್ ಸರ್ ಅಂದ್ರೆ ತುಂಬಾ ಪ್ರಾಣ. ಅವ್ರಿಗಿದೆಲ್ಲ ಗೊತ್ತಾದ್ರೆ ಅವ್ರು ಹೇಗ್ ತಗೋತಾರ ಏನೋ. ನನ್ನ ಹೆಂಡತಿಗೆ ಏನಾದ್ರು ವಿಷಯ ಗೊತ್ತಾದ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳಷ್ಟೇ. ಸರಿ ಸರ್, ನಾನು ನಿಮಿಷ ಬರ್ತೀನಿ. ಸರಿ ಕಣ. ಹಲೋ ರೀ, ಎಲ್ಲಿದ್ದೀರಾ? ಪುಷ್ಪಕ್ಕಿಗೆ ಏನಾಗಿದೆ? ಏನಾಗಿದೆ ಅಂತಂದ್ರೆ? ಎಷ್ಟೊತ್ತಿಂದ ನಾನು ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅವನು. ಓಹ್ ಹಾಗ, ಅವನೆಲ್ಲೋ ಬ್ಯುಸಿ ಇರಬೇಕು ಅನ್ಸುತ್ತೆ ಸೋಪರ್ಣಿಕಾ. ಫೋನ್ ಮಾಡ್ತಾನೆ ಬಿಡು. ಬ್ಯುಸಿ ಇರಬೇಕು ಅಂತ ಅಂದ್ರೆ ಅವ್ನು ನಿಮ್ ಜೊತೆಗಿಲ್ವಾ? ಸರ್ ಡಾಕ್ಟರ್ ಕರೀತಾ, ಎಮರ್ಜೆನ್ಸಿ. ರೀ, ಏನದು? ಯಾರೋ ಡಾಕ್ಟ್ರು ಅಂತೆಲ್ಲ ಹೇಳ್ದ ಹಾಗೆ ಮಾತ್ ಕೇಳಿಸ್ತಾ ಇತ್ತು. ನಿಜ ಹೇಳಿ, ಈಗ ನೀವೆಲ್ಲಿದ್ದೀರಾ? ಏನಾಯ್ತು? ಹಾಸ್ಪಿಟಲ್ ಅಲ್ಲಿದ್ದೀರಾ? ಯಾರಿಗೂ ಏನೂ ಆಗಿಲ್ಲ ಸೋಪರ್ಣಿಕಾ. ನೀನ್ ಯಾಕೆ ಸುಮ್ಸುಮ್ನೆ ಟೆನ್ಷನ್ ಆಗ್ತಾ ಇದೆಯಾ? ಮತ್ತೇನದು? ಯಾರೋ ಡಾಕ್ಟ್ರು ಅಂತ ಹೇಳ್ದಾಗಿತ್ತು. ಇಲ್ಲೇನೋ ಟಿವಿಲೇನೋ ಬರ್ತದೆ ಅಷ್ಟೇ. ನಾನು ಆಫೀಸಲ್ಲೇ ಇದ್ದೀನಿ. ನಿಜವಾಗ್ಲೂ ಆಫೀಸಲ್ಲೇ ಇದ್ದೀರಾ ತಾನೇ? ನಿಜ ಸೋಪರ್ಣಿಕಾ, ನಾನ್ ಯಾಕೆ ಸುಳ್ಳು ಹೇಳಿ? ಪುಷ್ಪಕ್ ಫೋನ್ ಮಾಡಿದಾಗ ಅವ್ನು ರಿಸೀವ್ ಮಾಡದೇ ಇರೋದಕ್ಕೂ, ನಾನ್ ನಿಮಗ್ ಫೋನ್ ಮಾಡಿದಾಗ ಅಲ್ಲಿ ಯಾರೋ ಡಾಕ್ಟರ್ ಅನ್ನೋದಕ್ಕೂ ನನ್ ಮಗಂಗೇನೋ ಆಗೋಗಿದೆ ಅಂತ ನಾನು ಫುಲ್ ಗಾಬರಿ ಆಗೋಗ್ಬಿಟ್ಟಿದೆ. ಛೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆ ಸೋಪರ್ಣಿಕಾ? ಪುಷ್ಪಕ್ಗೆ ಏನೂ ಆಗಿಲ್ಲ, ಅವನು ಚೆನ್ನಾಗೇ ಇದ್ದಾನೆ. ಸರಿ ಸರಿ, ನನ್ಗೊಂದು ಮೀಟಿಂಗ್ ಇದೆ, ಆಮೇಲೆ ನಿನ್ನ ಕಾಲ್ ಮಾಡ್ತೀನಿ. ಓಕೆ ಸರಿ, ಪುಷ್ಪಕ್ಕೆ ಫೋನ್ ಮಾಡಕ್ ಹೇಳಿ. ಸರಿ. ಅಂಕಲ್, ನರ್ತನ ನೋಡು, ಪುಷ್ಪಕ್ ಪರಿಸ್ಥಿತಿ ಹೇಗಾಗಿದೆ ಅಂತ. ಮಗನೇ, ಬೇಕಿತ್ತ ನಿಂಗಿದೆಲ್ಲ? ತೆಪ್ಪಗಿದ್ದಿದ್ರೆ ಆಗ್ತಿರ್ಲಿಲ್ವಾ? ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ಶವಯಾತ್ರೆ ಮಾಡ್ತಿರ್ತಿದ್ದೆ. ಅಂಕಲ್, ಒಳಗಡೆ ಹೋಗಿ ಪುಷ್ಪಕ್ನ ನೋಡ್ಬೋದಾ? ಇಲ್ಲ, ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲಮ್ಮ. ಛೇ, ಪಾಪ ಪುಷ್ಪಕ್ ಅಂಕಲ್. ನಾನೇನೋ ಚಿಕ್ಕ ಪುಟ್ಟ ಗಾಯ ಆಗಿರುತ್ತೆ ಅನ್ಕೊಂಡೆ, ಆದ್ರೆ ಅವನ್ಗೆ ತಲೆಗೆ ದೊಡ್ಡ ಪೆಟ್ಟೆ ಬಿದ್ದಿರೋ ಹಾಗಿದೆ. ಹಾ ಹೌದಮ್ಮ, ಬಟ್ ತೊಂದರೆ ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂಕಲ್, ಇದೆಲ್ಲ ಹೇಗಾಯ್ತು ಅಂಕಲ್? ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲಪ್ಪ, ಆದರೆ ಇದೆಲ್ಲ ಸ್ಮಗ್ಲರ್ಸೇ ಮಾಡಿರೋದು ಅಂತ ನನಗೆ ಅನ್ನಿಸ್ತಾ ಇದೆ.
ಸ್ಮಗ್ಲಿಂಗ್ ಗ್ಯಾಂಗಾ? ಯಾರ ಅಂಕಲ್ ಅದು? ಅದೇ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿದ್ದಾಗ ಮೈನಾ ಅವ್ರನ್ನೆಲ್ಲ ಪತ್ತೆ ಮಾಡಿದ್ಲಲ್ಲ ಅವರು. ಅವರೇ ಅಂತ ಹೇಗೆ ಹೇಳ್ತೀರಾ ಅಂಕಲ್? ನಮ್ಮ ಪುಷ್ಪಕ್ಕೆ ಇನ್ಯಾವ ಶತ್ರುಗಳಿದ್ದಾರೆ? ಪುಷ್ಪಕ್ಕ ಗೆಲ್ದಿದ್ರೆ ಏನು ಅಂಕಲ್, ಈ ಮೈನಾಗೆ ಊರ್ ತುಂಬಾ ಶತ್ರುಗಳಿದಾರಲ್ಲ. ನನಗ್ಯಾಕೋ ಇವಳ ಕಡೆಯವ್ರೆ ಅನಿಸ್ತಿದೆ. ಅಯ್ಯೋ ನಿಜವಾಗ್ಲೂ ಇಲ್ಲ ಸರ್, ನನಗ್ ಯಾವ ಶತ್ರುನೂ ಇಲ್ಲ. ಮೈನಾಗೂ ಶತ್ರುಗಳಿಲ್ಲ, ನಮ್ಮ ಪುಷ್ಪಕ್ಕೂ ಶತ್ರುಗಳಿಲ್ಲ, ಮತ್ತೆ ಇನ್ಯಾರಿರೋದಕ್ಕೆ ಸಾಧ್ಯ? ನನ್ಗನ್ಸುತ್ತೆ ಇದೆಲ್ಲ ಆ ಸ್ಮಗ್ಲರ್ದೇ ಕೆಲಸ ಅಂತ. ಅವ್ರೇನಾದ್ರೂ ನನ್ನ ಕೈಗೆ ಸಿಕ್ಬೇಕು, ಇಲ್ಲ ಕಮಿಷನರ್ ಹೇಳಾದ್ರೂ ಸರಿ, ಅವ್ರು ಯಾರು ಅಂತ ನಾನು ಕಂಡಿಡಿಸ್ತೀನಿ. ಆದರೆ ಈ ಸಲ ಮಾತ್ರ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೋಗ್ಲಿ ಪಾಪ ಅಂತ ಫಸ್ಟ್ ಚಾನ್ಸ್ ಕೊಟ್ರೆ ತಿರ್ಗಾ ಬಾಲ ಬಿಸ್ತಾ ಇದ್ದಾರೆ. ನಾನು ಈಗಲೂ ಸುಮ್ಮನೆ ಇದ್ರೆ ನನ್ನ ಕುಟುಂಬದ ಮೇಲೆ ಕಣ್ಣಿಡ್ತಾರೆ. ನೋ, ಬೆಟರ್ ಲೇಟ್ ದ್ಯಾನ್ ನೆವರ್. ಅಯ್ಯೋ ಅದೆಲ್ಲ ಯಾಕಂಕಲ್? ನಮ್ಮ ಕಂಪ್ನಿ ಪ್ರೆಸ್ಟೀಜ್ ಹಾಳಾಗತ್ತೆ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ಅಂದಮೇಲೆ ನಾನು ಎಲ್ಲಿವರೆಗೂ ಹೋಗ್ಬೋದು. ಅವ್ರು ಯಾರು ಅಂತ ತೋರಿಸಿದ್ದಾರೆ, ನಾನು ಯಾರು ಅಂತ ತೋರಿಸ್ಲೇಬೇಕು. ಅಂಕಲ್, ಇಷ್ಟಕ್ಕೆಲ್ಲ ಇವಳೆ ಕಾರಣ. ಇವಳಿಂದಾನೇ ಪುಷ್ಪಕ್ ಇವತ್ತು ಈ ಸ್ಥಿತಿಲಿರೋದು. ಅದಕ್ಕೆ ಅವಳೇನಮ್ಮ ಮಾಡ್ತಾಳೆ? ನಮ್ಮ ಕಂಪ್ನಿ ನಡೀತಾ ಇದೆ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ನ ಕಂಡಿಡಿದಿದ್ದು ಅವಳು ತಪ್ಪ. ನಮಗೋಸ್ಕರ ಅವಳು ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ. ಇವತ್ತು ಅವಳ ಜೀವನ ಅವಳು ರಿಸ್ಕ್ ಅಲ್ಲಿ ಹಾಕೊಂಡಿದ್ದಾಳೆ. ಆ ಥರ ಇದ್ಮೇಲೆ ಅವಳ ತಪ್ಪೇನಿದೆ? ಇಷ್ಟು ದಿವಸ ಆದ್ಮೇಲೂ ಆಕ್ಷನ್ ತಗೊಳ್ದೇ ಇರೋದು ನನ್ನ ತಪ್ಪು. ನೀನೇನಾದ್ರೂ ಕೇಳ್ಬೇಕಾದ್ರೆ ನನ್ನ ಕೇಳು, ಮೈನಾನಲ್ಲ. ಕಂಪ್ಲೇಂಟ್ ಏನು ಕೊಡೋದು ಬೇಡ ಅನ್ಸುತ್ತೆ ಅಂಕಲ್. ಯಾಕಂದ್ರೆ ಅವ್ರು ಇವಾಗಲೇ ಈ ಮಟ್ಟ ಕೇಳ್ತಿದ್ದಾರೆ. ಹಾಗೇನಾದ್ರು ಆದ್ರೆ ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡಿದ್ದೀರಾ? ಏನಾದರೂ ಅನಾಹುತ ಆದ್ರೆ